ಬಂಗ್ಲೆಗೂಡ ಐ ಥಿಂಕ್ ಅದು ಆ್ಯಕ್ಚುಲಿ ಟರ್ನಿಂಗ್ ಪಾಯಿಂಟು. ಆ್ಯಕ್ಚುಲಿ ಟರ್ನಿಂಗ್ ಪಾಯಿಂಟ್ ಅನ್ನೋದಕ್ಕಿಂತ ಅದನ್ನು ನೆಗ್ಲೆಕ್ಟ್ ಮಾಡಿ SIT ಅಧಿಕಾರಿಗಳು ಭೀಮಾ ಹೇಳೋದಂದ್ರೆ ಆ ಬಂಗ್ಲೆಗೂಡದಲ್ಲಿ ಫಸ್ಟು ಅದನ್ನು ಇನ್ಸ್ಪೆಕ್ಷನ್ ಮಾಡೋಣ, ಒಂದಷ್ಟು ರಿಕವರೀಸ್ ಇದೆ, ಅಲ್ಲೊಂದಷ್ಟು ಬಾಡೀಸ್ ಹ್ಯೂಮನ್ಸ್ ಇದೆ ಅಂತ ಹೇಳಿದ್ರೆ ಆ ಮಂಜು ಮತ್ತು ಸೈಮನ್ ಯಾರೋ ಇಬ್ಬರು ಸೇರಿಕೊಂಡು ಗದರಿಸ್ಕೊಂಡು ಅವರಲ್ಲಿ ಹೋಗ್ಲಿಕ್ಕೆ ಬಿಡಲಿಲ್ಲ ಅನ್ನೋದು ನೆನ್ನೆ ಐ ಥಿಂಕ್ ಜಯಂತ್ ಹೇಳಿದಂಥ ವಿಚಾರ. ಜಯಂತು ಮತ್ತು ವಿಠಲ್ ಗೌಡ್ರು ಇಬ್ಬರು ಕೂಡ ಅದನ್ನೇ ಪ್ರಸ್ತಾಪ ಮಾಡಿದ್ರು. ಇವ್ರುಗಳು ಅಷ್ಟೇ SITಗೆ ಹೋದಾಗ ಸೈಮನು ಮತ್ತು ಮಂಜುನಾಥ್ ಗೌಡ ತುಂಬ ಕೆಟ್ಟದಾಗಿ ನಡ್ಕೊಳ್ತಾರಂತೆ. ದೊಡ್ಡವ್ರು ಎದುರಾಕೊಂಡಿದ್ದೀರಾ ಅದು ಇದು ಅಂತೇಳಿ ಎದುರಿಸೋದು ಬೆದರಿಸೋದೆಲ್ಲ ಮಾಡ್ತಾ ಇದ್ದಾರೆ. ಸೈಮನು ಮತ್ತು ಮಂಜು ಮತ್ತೊಂದಷ್ಟು ಜನ ಪೊಲೀಸರು ದೇ ಡೋಂಟ್ ಹ್ಯಾವ್ ಎನ್ ಇಶ್ಯೂಸ್ ವಿತ್ ಇನ್ IPS ಆಫೀಸರ್ಸ್. APS ಆಫೀಸರ್ಸ್ ಮಾತಾಡೋದಿಲ್ಲಂತೆ. ಈ ಕೆಳಗಿನ ಅಧಿಕಾರಿಗಳು ತುಂಬ ಕೆಟ್ಟದಾಗಿ ಎಲ್ಲೋ ಒಂದು ಕಡೆ ಕೊಲೆಗಾರರ ಪರವಾಗಿ ಕೆಲಸ ಮಾಡೋ ರೀತಿಯಲ್ಲಿ ನಡ್ಕೊತಾ ಇದ್ದಾರೆ. ಇನ್ಫ್ಯಾಕ್ಟ್ ಎಂಟೈರ್ ಬಂಗ್ಲೆಗುಡ್ಡನ ಫಸ್ಟ್ ತನಿಖೆ ಮಾಡಬೇಕಾದ ಅದನ್ನೇ ಅಂತೆ. ಭೀಮನು ಅದನ್ನೇ ಹೇಳಿದಂತೆ. ಯಾಕಂದರೆ ಇವತ್ತು ನಿನ್ನೆ ಭೀಮನ್ ಒಂದಷ್ಟು ವಿಡಿಯೋಗಳು ನೀವೆಲ್ಲ ನೋಡಿರಬೇಕು. ಈ ನಾಟ್ ಓನ್ಲಿ ಸ್ಪೀಕ್ಸ್ ಅಬೌಟ್ ಬಂಗ್ಲೆಗುಡ್ಡ, ಆತ ಬಾಹುಬಲಿ ಬೆಟ್ಟದ ಬಗ್ಗೆನೂ ಮಾತಾಡ್ತಾನೆ. ಅಲ್ಲೇ ಅತಿ ಹೆಚ್ಚಿನ ಎಡಗನ್ನು ನಾನು ಬಿಸಾಕಿರೋದು, ತಳ್ಳಗಾಡಿ ತಗೊಂಡು ಬಿಸಾಕಿದ್ದೀನಿ ಅಂತ ಅನ್ನೋದು ವಿಚಾರಗಳನ್ನ ಸ್ವತಃ ಮಹೇಶ್ ಅವ್ರ ಮನೇಲಿ ಕೂತ್ಕೊಂಡಾಗ ಹೇಳ್ತಾನೆ. ಹೊರಗಡೆ ಬಂದ ಕೂತ್ಕೊಂಡು ಒಂದಷ್ಟು ಇಂಟರ್ವ್ಯೂಗಳಲ್ಲಿ ಈ ಅರೆಸ್ಟಿಗೆ ಮುಂಚೆ ಅಂತ ಹೇಳಿರುವಂಥದ್ದು ಅದೊಂದು ನಡೀತಾ ಇದೆ. ಎರಡನೇದಾಗಿ ಭೀಮನ ಮೇಲೆ ಒಂದು ಕಾನ್ಸ್ಪಿರಸಿನ SIT ಅಧಿಕಾರಿಗಳೇ ಮಾಡ್ತಾ ಇದ್ದಾರೆ. ಎದುರಿಸೋದು ಬೆದರಿಸೋದು, ಅವ್ನ ಬಾಯಿ ಮುಚ್ಚೋದು. ಮೋಸ್ಟ್ಲಿ ಅವನ್ನ ಅರೆಸ್ಟ್ ಮಾಡೋದೇನಕ್ಕೆ ಅಂತಂದ್ರೆ ಪ್ರತಿದಿನ ಎದುರ್ಸಕ್ಕೆ ಅಂತ ನನ್ಗನ್ನಿಸ್ತಾ ಇದೆ. ಇದನ್ನೆಲ್ಲ ನೋಡಿದ್ರೆ ಇವು ವಿಠಲ್ ಗೌಡ ಸ್ವಲ್ಪ ಅವರು ಹಾರಾಡುವ ಹಕ್ಕಿಗಳು, ಅವುಗಳನ್ನ ಮುಟ್ಟಕ್ಕಾಗಿಲ್ಲ. ಯಾಕಂದ್ರೆ ನಾವೆಲ್ಲ ಹಿಂದೆ ಬಿದ್ದಿದ್ದೀವಿ. ಆಮೇಲೆ ಸ್ಟ್ರಾಂಗ್ ಎವಿಡೆನ್ಸ್ಗಳು ಬೇಕು ಅರೆಸ್ಟ್ ಮಾಡೋಕ್ಕೆ. ಆ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಐ ಥಿಂಕ್ ಒಂದು ಕಡೆ ನಿಜವಾದಂಥ ಎವಿಡೆನ್ಸು ಇವನು ಯಾರೋ ಭೀಮ. ಬಟ್ ಜನಕ್ಕೆಲ್ಲ ಅನ್ನಿಸ್ತದೇನು ಅಂತಂದರೆ ಬೇಸಿಕಲಿ ಭೀಮನಿಂದ ಈ ಕೇಸು ಈ ಮಟ್ಟಿಗೆ ಬಂತು ಅಂತ. ಬಟ್ ದಾಖಲೆಗಳ ಪ್ರಕಾರ ಮಾತಾಡೋದಾಯ್ತು ಅಂದರೆ 1984ರಲ್ಲಿ ಸೆಷನ್ನಲ್ಲಿ ಈ ವಿಚಾರ, ಧರ್ಮಸ್ಥಳದ ಕೊಲೆಗಳ ವಿಚಾರ ಸೆಷನ್ನಲ್ಲಿ ಡಿಬೇಟ್ ಆಗಿದೆ. ಆನ್ ರೆಕಾರ್ಡ್ ಅಸೆಂಬ್ಲಿನಲ್ಲಿ ನಡವಳಿಕೆಗಳಲ್ಲಿ ರೆಕಾರ್ಡ್ ಆಗಿರೋದನ್ನು ನೋಡಿದ್ರೆ ಇತಿಹಾಸ ಪುಟದಲ್ಲಿ ಸರ್ಕಾರಿ ದಾಖಲೆಗಳಲ್ಲಿ ಈ ಕೊಲೆಗಳಿದೆ. ಹಂಗಾಗಿ ನಾವು ಏನೋ ಇವತ್ತೇ ಅದು ಎಕ್ಸ್ಪೋಸ್ ಆಯಿತು ಅನ್ನೋದು ತಪ್ಪು. ಐತಿಹಾಸಿಕವಾಗಿ ದಾಖಲೆಗಳಿದೆ, ಸರ್ಕಾರಿ ದಾಖಲೆಗಳಿದೆ. ಅದೊಂದು. ಎರಡನೇದಾಗಿ 1984ರಲ್ಲಿ ಅದೇ ಹೆಗಡೆ ಅವರ ಸಮಯದಲ್ಲಿ ಈ ನಡವಳಿಕೆಗಳು ಅಸೆಂಬ್ಲಿಲಿ ರೆಕಾರ್ಡ್ ಆಗಿದೆ. ದಟ್ಸ್ ಆನ್ ರೆಕಾರ್ಡ್. ಎರಡನೇದೇನು ಅಂತಂದ್ರೆ 2001ರಿಂದ 2016ರವರೆಗೂ ಲಂಕೇಶ್ ಪತ್ರಿಕೆ ಮತ್ತೆ ಗೌರಿ ಲಂಕೇಶ್ ಪತ್ರಿಕೆ ಸತತವಾಗಿ ಆರ್ಟಿಕಲ್ಸ್ಗಳನ್ನ ಈ ಧರ್ಮಸ್ಥಳದ ಬಗ್ಗೆ ಬಿಡಿಯಾಗಿ ಯಾವ ರೀತಿನಲ್ಲಿ ಬೇಕೋ ಎಲ್ಲ ಬರೆದಿದ್ದಾರೆ. ಅದೊಂದು ಪ್ರೂಫು. ಮೂರನೇದಾಗಿ ಇನ್ನೊಂದು ದೊಡ್ಡ ಪ್ರೂಫು, ಅದನ್ನು ಭೀಮನ ಬಿಟ್ಟು ಮೂರನೇ ಪ್ರೂಫ್ ಏನು ಅಂತಂದ್ರೆ 2016ರಲ್ಲಿ ಇದೇ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಮಕ್ಕಳ ಮೇಲೆ ದೌರ್ಜನ್ಯ, ಹೆಣ್ಣು ಮಕ್ಕಳ ಮತ್ತೆ ಮಕ್ಕಳ ಮೇಲೆ ದೌರ್ಜನ್ಯ ಅನಲೈಸಿಂಗ್ ಕಮಿಟಿ ಅಂತ ಒಂದು ಕಮಿಟಿ ಫಾರ್ಮ್ ಮಾಡ್ತಾರೆ. ಐ ಥಿಂಕ್ ಅಧ್ಯಕ್ಷ MLC ಉಗ್ರಪ್ಪನವರು ಅದಕ್ಕೆ ಅಧ್ಯಕ್ಷ ಮಾಡ್ತಾರೆ. ಆ ಒಂದು 600 ಪೇಜ್ 700 ಪೇಜ್ 800 ಪೇಜ್ ಬುಕ್ ಏನಿದೆ ಅದರಲ್ಲಿ ಸ್ಪೆಸಿಫಿಕಲಿ 8 ಪೇಜು ಬೆಳ್ತಂಗಡಿ ಧರ್ಮಸ್ಥಳದ ಬಗ್ಗೆನೇ ತುಂಬಾ ಸ್ಪೆಸಿಫಿಕ್ ಆಗಿ ಬರೆದಿದ್ದಾರೆ. ಉಗ್ರಪ್ಪನವರ ಅಬ್ಸರ್ವೇಷನ್ಸು ಯಾವ ಜಿಲ್ಲೆಯಲ್ಲಿ ನಡೆದೇ ಇರುವಂತ ಕೊಲೆಗಳು, ಮಿಸ್ಸಿಂಗ್ಗಳು, ಅತ್ಯಾಚಾರಗಳು ಬೆಳ್ತಂಗಡಿ ಧರ್ಮಸ್ಥಳದಲ್ಲಿ ಬೆಳೆದಿದೆ. ಇದರ ಬಗ್ಗೆ ಒಂದು ಸೂಕ್ತ ತನಿಖೆ ಮತ್ತು ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹೈಲೈಟ್ ಮಾಡಿ ಉಗ್ರಪ್ಪನವರು ಇದೇ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಸಬ್ಮಿಟ್ ಮಾಡಿರುವಂತ ರಿಪೋರ್ಟ್ ಏನಿದೆ ಸರ್ಕಾರಕ್ಕೆ, ದಟ್ಸ್ ಅ ಬೈಬಲ್. ಸೊ ನಮಗೆ 3 ದಾಖಲೆಗಳು ತುಂಬಾ ಐ ಥಿಂಕ್ ಸ್ಟ್ರಾಂಗ್ ಆಗಿ ಈ ಧರ್ಮಸ್ಥಳದ ಹತ್ಯಾಕಾಂಡವನ್ನ ಪ್ರೊಜೆಕ್ಟ್ ಮಾಡುತ್ತೆ. ಒಂದು 1984ರಲ್ಲಿ ಅಸೆಂಬ್ಲಿಯಲ್ಲಿ ಡಿಸ್ಕಸ್ ಆದಂತ ರೆಕಾರ್ಡ್ ಆಗಿರ್ಬೋದು. ಎರಡನೇದಾಗಿ ಲಂಕೇಶ್ ಪತ್ರಿಕೆ 2001ರಿಂದ ಗೌರಿ ಲಂಕೇಶ್ ಅಂಡ್ ಲಂಕೇಶ್ ಪತ್ರಿಕೆ 2001ರಿಂದ 2016ರವರೆಗೆ ಪಬ್ಲಿಕೇಶನ್ ಆದಂತ ವೇರಿಯಸ್ ಟಾಪಿಕ್ಸ್ ಆನ್ ಧರ್ಮಸ್ಥಳ ಅಂಡ್ ಅಟ್ರಾಸಿಟೀಸ್ ಬಗ್ಗೆ ಆಗಿರ್ಬೋದು. ಮೂರನೇದು ಉಗ್ರಪ್ಪನವರು ಸ್ವತಃ ಕೊಟ್ಟಿರುವಂತ ದಾಖಲೆಯಲ್ಲಿ ಈ ಧರ್ಮಸ್ಥಳದವಾಗಿ ವಿಚಿತ್ರವಾದಂತ ಅಬ್ಸರ್ವೇಷನ್ ಅನ್ನ ಅವ್ರು ರೆಕಾರ್ಡ್ ಅಲ್ಲಿ ಮಾಡಿದ್ದಾರೆ. ಜೊತೆಲಿ ಇನ್ನೊಂದೇನು ಅಂತಂದ್ರೆ ಐ ಥಿಂಕ್ ಇದು ಏನೋ ಒಂದು ಕಾಲೇಜ್ ಇದು ಬೆಳ್ತಂಗಡಿ ಅಲ್ಲ ಈ ಕಾಲೇಜ್ ಏನಪ್ಪ ಅದು ಮೊನ್ನೆ ತಾನೇ ಹೇಳಿದೆ ನಾನು. ಐ
ಐ ಥಿಂಕ್ ಆ ಕಾಲೇಜಲ್ಲಿ ಐ ಥಿಂಕ್ ಇನ್ನೊಂದು ಅದೇ ಮಲೆನಾಡಲ್ಲೇ ಬರ್ತದೆ ಇನ್ನೊಂದು ಕಾಲೇಜು. ಮೊನ್ನೆ ಅದ್ರ ಬಗ್ಗೆ ಚರ್ಚೆ ಆಯಿತು. ಆ ಟೀಚರ್ಗಳು ರೇಪ್ ಮಾಡಿದ್ರು ಅಂತ ಆ ವಿಚಾರದ ಪ್ರಸ್ತಾಪ ಆಯ್ತಲ್ಲ, ಆ ವಿಚಾರವನ್ನು ನಾನು ನಿಮಗೆ ರೆಕಾರ್ಡ್ ಕೊಡ್ತೀನಿ. ಉಗ್ರಪ್ಪನವರ ಅಬ್ಸರ್ವೇಷನ್ಸ್ ಆ ಕಾಲೇಜ್ ಬಗ್ಗೆ ಇದೆ. 2016ರವರೆಗೂ ಆ ಕಾಲೇಜಲ್ಲಿ ಹೆಚ್ಚು ಕಮ್ಮಿ 10 ರಿಂದ 12 ಜನ ಹೆಣ್ಣು ಮಕ್ಕಳು ನಾನಾ ರೀತಿ ಅನುಮಾನಾಸ್ಪದವಾಗಿ ಸಾಯ್ತಾರೆ. ಆ ಅಬ್ಸರ್ವೇಷನ್ ಮಾಡಿದ್ದಾರೆ. ಆಮೇಲೆ ಹಾಸ್ಟೆಲ್ಗೆ ಪರ್ಮಿಷನ್ ಇಲ್ಲ, ಅದರ ಅಬ್ಸರ್ವೇಷನ್ ಬರೆದಿದ್ದಾರೆ. ಜೊತೆಯಲ್ಲಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಆ ಒಂದು ಆಳ್ವಾಸ್ ಕಾಲೇಜು, ಮೂಡುಬಿದ್ರೆ ಆಳ್ವಾ ಕಾಲೇಜ್ಗೆ ಫಂಡಿಂಗ್ ಆಗ್ತಾ ಇದ್ದಾರೆ ಅನ್ನೋ ಅನುಮಾನಾಸ್ಪದ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಆಳ್ವಾಸ್ ಅವರು ಸಿಕ್ಕಾಪಟ್ಟೆ ಸಾಲದಲ್ಲಿದ್ದಾರೆ, ಅದಕ್ಕೆ ಧರ್ಮಸ್ಥಳ ಹೆಗಡೆ ಅವರು ಫಂಡಿಂಗ್ ಮಾಡ್ತಾ ಇದ್ದಾರೆ. ಆಮೇಲೆ ಈ ಕೊಲೆಗಳು ಸಿಮಿಲಾರಿಟೀಸ್ ಇದೆ. ಧರ್ಮಸ್ಥಳ ಆಗ್ತಾ ಇರುವಂತ ಕೊಲೆಗಳು ಅಥವಾ ಮಿಸ್ಸಿಂಗ್ಸ್ ಏನಿದೆ, ಆಳ್ವಾಸಲ್ಲಿ ಅದೇ ರೀತಿ ಅನುಮಾನಾಸ್ಪದ ಹೆಣ್ಣು ಮಕ್ಕಳ ಒಂದು ಐ ಥಿಂಕ್ ಸಾವುಗಳೇನಿದೆ ಆಳ್ವಾಸ್ ಕಾಲೇಜಲ್ಲೂ 2016ವರೆಗೂ 10 ಅನುಮಾನಾಸ್ಪದ ಸಾವುಗಳು ಆಗಿದೆ ಅಂತ ಉಗ್ರಪ್ಪನವ್ರು ರೆಕಾರ್ಡಲ್ಲಿ ಬರೆದಿದ್ದಾರೆ. ನಿಮಗೆ ಕಾಪಿಯನ್ನು ಕೊಡ್ತೀನಿ ನಿಮಗೆ ಅದನ್ನ. ಸೊ ಇಷ್ಟೆಲ್ಲ ಇದ್ರೂ ಕೂಡ ರಾಜ್ಯ ಮಹಿಳಾ ಆಯೋಗ, ನಮ್ಮ ಇವರು ನಾಗಲಕ್ಷ್ಮಿ ಚೌಧರಿ ಅವರು ಅಲ್ಲಿ ಇಲ್ಲಿ ಹೋಗಿ ರೀಲ್ಸ್ ಮಾಡ್ತಾರೆ. ಯಾಕೆ ಇದ್ರ ಬಗ್ಗೆ ಒಂದು ವೈ ಕಾಂಟ್ ಶಿ ಟೇಕ್ ಅಪ್ ದಿಸ್? ಧರ್ಮಸ್ಥಳಕ್ಕೆ ಹೋಗಿ ಒಂದು ರೀಲ್ ಮಾಡ್ಬೋದಲ್ವಾ ಮೇಡಮ್ ಅವರು? ನಾವು ರೀಲಲ್ಲೇ ನೋಡ್ಕೊಂತೀವಿ ಮೇಡಮ್ ಅವರು. ಅಂಡ್ ಶಿ ಈಸ್ ಆರ್ ಲೆಟರ್ ಇಸ್ ದ ಬೇಸಿಕ್ ರೀಸನ್ ಫಾರ್ ಸೆಟ್ಟಿಂಗ್ ಅಪ್ SIT. 2 ತಿಂಗಳಾದರೂ ಇಷ್ಟೆಲ್ಲ ತನಿಖೆ ಆಗ್ತಾ ಇದ್ರು. ಒಂದು ಇಂಟ್ರಿಮ್ ರಿಪೋರ್ಟ್ ಅನ್ನ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷ ತಗೊಳ್ಬೇಕಾಗಿತ್ತು. ದಟ್ಸ್ ಅ ಬೇಸಿಕ್ ರೂಲ್. ಇದುವರೆಗೂ ಆಯಮ್ಮ ಎಲ್ಲಿ ನೋಡಿದ್ರು ರೀಲ್ಗಳು ಮಾಡ್ಕೊಂಡು ಓಡಾಡ್ತಾರೆ. ನಮಗೆ ಆಯಮ್ಮನ ರೀಲಲ್ಲಿ ನೋಡೋ ಭಾಗ್ಯ, ಕರ್ನಾಟಕ ಮಹಿಳಾ ಆಯೋಗನ ರೀಲಲ್ಲಿ ನೋಡೋ ಭಾಗ್ಯವನ್ನು ನಮಗೆ ಆಯಮ್ಮ ಕರುಣಿಸಿದ್ದಾರೆ. ಬಟ್ ಆಕ್ಚುಲಿ ಕೆಲಸ ಮಾಡ್ಬೇಕಾರೋದು ಶಿ ಸಪೋಸ್ ಟು ಟೇಕ್ ಅಪ್ ಉಗ್ರಪ್ಪನವರ ಕಮಿಟಿ ರಿಪೋರ್ಟ್ ಅನ್ನ ತಗೊಳೋದಾಯ್ತು ಅಂತಂದ್ರೆ ಕನಿಷ್ಠ ನಿಜವಾಗ್ಲೂ ಜಿಲ್ಲೆಯಲ್ಲೂ ನಡೆದಿರುವಂತ ಮಿಸ್ಸಿಂಗ್ ಕೇಸ್ ಆಗಿರ್ಬೋದು, ಅತ್ಯಾಚಾರಗಳಾಗಿರ್ಬೋದು ಹೆಣ್ಮಕ್ಳ ಬಗ್ಗೆ ಶಿ ಸಪೋಸ್ ಟು ವರ್ಕ್. ಆ ಒಂದು ಕರ್ನಾಟಕ ಮಹಿಳಾ ಆಯೋಗ ವರ್ಕ್ ಮಾಡಬೇಕಾಗಿದ್ದು ನಮ್ಮ ದುರದೃಷ್ಟ. ಏನು ಅದ್ರ ಮೇಲೆ ಕೆಲಸ ಆಗಿಲ್ಲ. ಅಂಡ್ ದಟ್ ಈಸ್ ವಾಟ್. ಈ ಧರ್ಮಸ್ಥಳದಲ್ಲಿ 2 ಗುಡ್ಡಗಳು ತುಂಬಾ ಇಂಪಾರ್ಟೆಂಟು. ಒಂದು ಬಂಗ್ಲೆ ಗುಡ್ಡ, ಎರಡನೇದು ಬಾಹುಬಲಿ ಗುಡ್ಡ. ಬಾಹುಬಲಿ ಗುಡ್ಡವನ್ನ ಇದುವರೆಗೂ ಈಗ ಹೇಳ್ತಾ ಇದ್ರು ಕೂಡ SIT ಅವರು ಅದನ್ನ ಸೀಸು ಮಾಡ್ತಾ ಇಲ್ಲ, ಅಲ್ಲಿಗೆ ಹೋಗ್ತಾನೂ ಇಲ್ಲ. ಅದೇ ಮಹೇಶ್ ಮನೆಗೆ ನುಗ್ಗು ಅಂತ ಹೇಳ್ಬೇಕಾರೆ ಅರೆಸ್ಟ್ ಮಾಡಕ್ಕೆ ನುಗ್ತವೆ ಅವು. ಏನಕ್ಕೆ ಅಂತಂದ್ರೆ ಅದೇ ಮಾಡಕ್ ಕೆಲಸ ಇಲ್ಲಲ್ಲ. ಕೆಲ್ಸಿದ ಮೇಲೆ ಕೆಲ್ಸಿಲ್ದ ಕ್ಯಾತವನ್ ಏನ್ ಮಾಡ್ದ ಅಂತಂದ್ರೆ ಮ್ಯಾಕೆವರಿಂಗ್ ನೇಣ್ ಹಾಕ್ಬಿಟ್ಟು ಮಜಾ ನೋಡ್ಕೊಂಡು ಕೂತ್ಕೊಂಡಂತೆ. ಇನ್ನೇನು ಕೆಲಸ ಇಲ್ಲ ಅವ್ರಿಗೆ. ಬಾಹುಬಲಿ ಬೆಟ್ಟಕ್ಕೆ ಹೋದ್ರೆ ಒಂದಷ್ಟು ಪಳವಳಿಕೆ ಸಿಗುತ್ತೆ, ಅದಕ್ಕೆ ಉತ್ತರ ಹುಡುಕ್ಬೇಕಾಗತ್ತೆ. ಬಂಗ್ಲೆ ಗುಡ್ಡಕ್ಕೆ ಸಿಕ್ಕೋಬಿಟ್ಟಿದೆ, ಈಗ ಅದು ಹುಡುಕ್ಲೇಬೇಕು. ಅದಕ್ಕೆ ಏನಾದ್ರು ಸೂಸೈಡ್ ಸ್ಪಾಟು ಅದು ಇದು ಅಂತೇಳಿ ಗಿಳಿ ಕೈಯಲ್ಲಿ ಅವರೇ ಅಂತ ಹೇಳಿಸ್ತಾ ಇರೋದು. SIT ಅವರು ಗಿಳಿ ಕೈಯಲ್ಲಿ ಹೇಳಿಸ್ತಾರೆ ಅನ್ನೋದು ಒಂದಷ್ಟು ವಿಚಾರ ಇದೆ. ಗಿಳಿಗೂ SIT ಅವ್ರಿಗೂ ಒಂದು ಲಿಂಕ್ ಇದೆ. ಗಿಳಿ ಕೈಯಲ್ಲಿ ಇವ್ರನ್ನ ಹೇಳಿ ಏನ್ ದಿಕ್ಕು ತಪ್ಪಿಸ್ಬೇಕು ಅವರೇ ತಪ್ಪಿಸ್ತಾರೆ ಅನ್ನೋ ವಿಚಾರಗಳು ಕೂಡ ಇದೆ. ಏನೇನೋ ಇದೆ. ಎಸ್